ಒಂದು ಸುದ್ದಿ ನೋಡೋಣ, ನೋಡ್ಕೊಂಡು ಮತ್ತೆ ನಂತರ ಬ್ರೇಕಿಗೆ ಹೋಗೋಣ. ವಿಜಯನಗರದಲ್ಲಿ ಕರ್ನಾಟಕ ಬಂದ್ ಬಿಸಿ. ವಿಜಯನಗರಕ್ಕೆ ತಟ್ಟಿದ ಕರ್ನಾಟಕ ಬಂದ್ ಬಿಸಿ. ಯಾವುದೇ ಬಂದ್ಗೆ ಕರೆ ನೀಡದ ಸಂಘಟನೆ. ಎಂದಿನಂತೆ ಸರ್ಕಾರಿ ಬಸ್ ಸಂಚಾರ, ಜನಜೀವನ ಇರುವಂಥದ್ದು. ಬಸ್, ಆಟೋ, ವಾಹನ ಸಂಚಾರ ಯಥಾಸ್ಥಿತಿಯಲ್ಲಿ ಇರುವಂಥದ್ದು. ತಟ್ಲಿಲ್ಲ ಕರ್ನಾಟಕ ಬಂದ್ನ ಬಿಸಿ. ವಿಜಯನಗರದಲ್ಲೂ ಕೂಡ ಎಂದಿನಂತೆ ಯಥಾಸ್ಥಿತಿ. ಬಸ್ ಸಂಚಾರ, ಆಟೋ ಸಂಚಾರ, ಜನ ಓಡಾಟ, ವ್ಯಾಪಾರ ವಹಿವಾಟು ಎಂದಿನಂತೆ ನಡೀತಾ ಇರುವಂಥದ್ದು. ವಿಜಯನಗರದಲ್ಲೂ ಕೂಡ ಸಹಜ ಸ್ಥಿತಿಯಲ್ಲಿದೆ ಜನಸಂಚಾರ. ಸದ್ಯ ಹೊಸಪೇಟೆಯಲ್ಲಿ ಯಾವುದೇ ರೀತಿಯ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಲಾಗಿಲ್ಲ. ಎಂದಿನಂತೆ ಇಂದು ಕೂಡ ತಮ್ಮ ತಮ್ಮ ವ್ಯಾಪಾರ ವಹಿವಾಟುಗಳಲ್ಲಿ ಜನ ತೊಡಗಿಸಿಕೊಂಡಿದ್ದಾರೆ. ಹೊಸಪೇಟೆ ಇರ್ಬೋದು, ಅಗಿರಿಬೊಮ್ಮನಹಳ್ಳಿ ಇರ್ಬೋದು, ಹೂವಿನಡಗಲಿ ಇರ್ಬೋದು, ಕೂಡ್ಲಿಗಿ ಇರ್ಬೋದು, ಕೊಟ್ಟೂರು ಇರ್ಬೋದು, ಹರಪನಹಳ್ಳಿ ಇರ್ಬೋದು, ಇಲ್ಲೆಲ್ಲ ಕೂಡ ಯಾವುದೇ ರೀತಿಯ ಬಂದ್ಗೆ ಬೆಂಬಲ ಸಿಕ್ಕಿಲ್ಲ ಅನ್ನುವಂಥ ಮಾಹಿತಿ ಸಿಕ್ಕಿದೆ. ಹೆಚ್ಚಿನ ಮಾಹಿತಿ ಪಡಿತಾ ಹೋಗ್ತೀನಿ. ಸಹೋದ್ಯೋಗಿ ವಿಜಯನಗರದ ಪ್ರತಿನಿಧಿ ಶಾಂತಮೂರ್ತಿ ಈಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಾಂತಮೂರ್ತಿ, ವಿಜಯನಗರ ಜಿಲ್ಲೆಯಾದ್ಯಂತ ಬಂದ್ನ ಎಫೆಕ್ಟ್ ಇಲ್ಲ ಅಂತ ಹೇಳಲಾಗ್ತಾ ಇದೆ, ಏನಿರ್ಬೋದು ಕಾರಣ? ವಿಜಯ್, ಬೆಳಗಾವಿ MES ನ ಪುಂಡಾಟಿಕೆ ಸಂಬಂಧಪಟ್ಟಂಗೆ ಕನ್ನಡ ಪರ ಸಂಘಟನೆಗಳೆಲ್ಲ ಸೇರಿ ಇವತ್ತು ರಾಜ್ಯ ಬಂದ್ಗೆ ಕರೆ ನೀಡಿದ್ವು. ಆದ್ರೆ ವಿಜಯನಗರ ಜಿಲ್ಲೆಯಲ್ಲಿ ಈ ಬಂದ್ಗೆ ನೀರಸವಾದಂತ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಅಂತ ಹೇಳ್ಬೋದು. ಒಂದು ಹಂತದಲ್ಲಿ ಹೇಳೋದಾಯ್ತು ಅಂದ್ರೆ ಬಂದಿಗೆ ಸಂಪೂರ್ಣವಾಗಿ ಬೆಂಬಲನೆ ನೀಡಿಲ್ಲ ಅಂತ ಹೇಳ್ಬೋದು. ಕೆಲವು ಸಂಘಟನೆಗಳ ಒಂದು ಸಾಂದರ್ಭಿಕ ಪ್ರತಿಭಟನೆಗೆ ಹೊರತುಪಡಿಸಿದೆ, ಅಂದ್ರೆ ಮನವಿ ಕೊಡೋದ್ರ ಮೂಲಕ ಪ್ರತಿಭಟನೆಗೆ ಇನ್ನು ನಡಿಬೇಕಾಗಿದೆ. ಅದನ್ನು ಹೊರತುಪಡಿಸಿದ್ರೆ ಇನ್ನ ದೈನಂದಿನ ಚಟುವಟಿಕೆಗಳೆಲ್ಲವೂ ಯಥಾ ರೀತಿ ಮುಂದುವರೆದಿದೆ. ಸರ್ಕಾರಿ ಬಸ್ ಸಂಚಾರ ಇರ್ಬೋದು, ಜನಜೀವನ ಎಂದಂತೆ ಇರೋದಿರ್ಬೋದು, ಆಟೋ ಮತ್ತು ವಾಹನ ಸಂಚಾರಗಳಿರ್ಬೋದು, ಮತ್ತೆ ಶಾಲಾ ಕಾಲೇಜುಗಳು ನಡೀತಾ ಇದಾವೆ, ಅಂಗಡಿ ಮುಂಗಟ್ಟುಗಳು ಎಂದಿನಂತೆ ಓಪನ್ ಆಗಿದ್ದಾವೆ. ಈ ವಿಜಯನಗರ ಜಿಲ್ಲೆಯ ಹೊಸಪೇಟೆ ಇರ್ಬೋದು, ಅಗಿರಿಬೊಮ್ಮನಹಳ್ಳಿ, ಹೂವಿನಡಗಲಿ, ಕೂಡ್ಲಿಗಿ, ಕೊಟ್ಟೂರು ಮತ್ತು ಹರಪನಹಳ್ಳಿ ತಾಲೂಕಿನಲ್ಲಿ ಎಲ್ಲಾ ತಾಲೂಕುಗಳಲ್ಲಿಯೂ ಇದೇ ರೀತಿಯಂತ ಪರಿಸ್ಥಿತಿ ಇದೆ. ಇದುವರೆಗೂ ಯಾವುದೇ ಸಂಘಟನೆಗಳು ಕೂಡ ಬೀದಿಗಿಳಿದು ಬಂದ್ ಮಾಡಿಲ್ಲ ಅಥವಾ ಹೋರಾಟ ಮಾಡ್ತಾ ಇಲ್ಲ. ಕೇವಲ ಮನವಿ ಕೊಡೋದಕ್ಕೋಸ್ಕರ ಒಂದು ಸ್ವಲ್ಪ ದೂರದ ಒಂದು ಪ್ರತಿಭಟನಾ ಮೆರವಣಿಗೆ ಮಾಡುವಂತಹ ಸಂದರ್ಭಗಳು ಇದ್ದಾವೆ. ಮತ್ತೆ ಯಾವುದಕ್ಕೂ ಇರಲಿ ಅಂತೇಳಿ ಪೊಲೀಸರು ಕೂಡ ಮುಂಜಾಗ್ರತೆಯಾಗಿ ಅಹಿತಕರ ಘಟನೆಗಳು ನಡೆಯಲಾರದಂತೆ ಒಂದು ಕ್ರಮಗಳನ್ನ ಕೈಗೊಂಡಿದ್ದಾರೆ. ಇನ್ನು ಅದನ್ನು ಹೊರತುಪಡಿಸಿದ್ರೆ ಜನಜೀವನ ಯಥಾಸ್ಥಿತಿ ಇದೆ. ವಿಜಯ್, ಶಾಂತಕುಮಾರ್, ಯಾವ ಕಾರಣಕ್ಕೆ ಬೇರೆ ಬೇರೆ ಸಂಘಟನೆಗಳು ಇವತ್ತು ಬಂದಲ್ಲಿ ತೊಡಗಿಸಿಕೊಂಡಿಲ್ಲ ಅನ್ನುವಂತ ಮಾಹಿತಿ ಏನಾದ್ರು ಇದೆಯಾ? ಇದನ್ನ ಹುಡುಕ್ಬೇಕಾಗತ್ತೆ ವಿಜಯ್. ಯಾಕಂದ್ರೆ ಸಂಪೂರ್ಣವಾಗಿ ಈ ವಾಟಾಳ್ ನಾಗರಾಜರು ಕಳೆದ 3-4 ದಿವಸಗಳಿಂದ ಕೂಡ ರಾಜ್ಯಾದ್ಯಂತ ಎಲ್ಲಾ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಈ ಒಂದು ಬಂದ್ನಲ್ಲಿ ಭಾಗವಹಿಸಬೇಕು, ರಾಜ್ಯದ ವಿರುದ್ಧವಾಗಿ MES ನಡೆಸ್ತಾ ಇರುವಂತಹ ಪುಂಡಾಟಿಕೆಗೆ ಉತ್ತರವನ್ನ ಕೊಡಬೇಕು ಅಂತ ಕರೆ ನೀಡ್ತಾ ಇದ್ರು. ಇಲ್ಲಿ ಯಾವುದೇ ರೀತಿಯ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇಲ್ಲ. ಇದಕ್ಕೆ ಪ್ರಮುಖವಾದ ಕಾರಣ ಅಂತಂದ್ರೆ ಈ ವಿಜಯನಗರ ಮತ್ತು ಬಳ್ಳಾರಿ, ಅಖಂಡ ಬಳ್ಳಾರಿ ಜಿಲ್ಲೆಯ ವಿಚಾರಕ್ಕೆ ಹೇಳೋದಾಯ್ತು ಅಂದ್ರೆ ಇದು ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳ ನಡುವೆ ಬಾರ್ಡರ್ ಹಂಚಿಕೊಂಡಿರ್ತಕ್ಕಂತ ಒಂದು ಜಿಲ್ಲೆಗಳಿವು. ಹೀಗಾಗಿ ಇಲ್ಲಿ ತೆಲುಗು ಭಾಷಿಕರು ಮತ್ತು ಕನ್ನಡಿಗರು ಸಮ ಪ್ರಮಾಣದಲ್ಲಿದ್ದಾರೆ. ಹೀಗಾಗಿ ಈ ಮರಾಠಿ ಭಾಷೆಯ ಒಂದು ದಬ್ಬಾಳಿಕೆ ಯಾವ ರೀತಿಯಾಗಿ ಪರಿಣಾಮವನ್ನು ಕೂಡ ಇಲ್ಲಿ ಬೀರಕ್ಕೆ ಸಾಧ್ಯ ಇಲ್ಲ. ಇದು ಕೂಡ ಒಂದು ಕಾರಣ ಇರಬಹುದು ಅಂತೇಳಿ ಅನಲೈಸ್ ಮಾಡ್ಲಾಗ್ತಾ ಇದೆ. ವಿಜಯ್, ಓಕೆ, ಥ್ಯಾಂಕ್ ಯು ಶಾಂತಕುಮಾರ್.